ಇಲ್ಲದೆ ಇರುವುದನ್ನು ನಿಮಗಾಗಿ ಆತನ ಹೆಸರಿನಲ್ಲಿ ನಾವು ಬೇಡಿಕೊಳ್ಳುವಾಗ ಆಮೇಲೆ ಇಲ್ಲದೆ ಇರುವುದನ್ನು ಇರುವ ಹಾಗೆ ನಿಮಗಾಗಿ ಸೃಷ್ಟಿ ಮಾಡಿ ಕೊಡುವಂತ ದೇವರಾಗಿದ್ದಾರೆ. ನನ್ನ ದೇವರು ನನಗಾಗಿ ನನಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸುತ್ತಾರೆ. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಒಂದು ಅರಸುಗಳ ಪುಸ್ತಕ 17ನೇ ಅಧ್ಯಾಯ ಮೊದಲನೇ ವಚನ. ಎಂಬವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾನೇ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. எலியா என்கிற தேவனுடைய மனுஷன், எலியா ಎಂಬ ದೇವರ ಮನುಷ್ಯನು அந்த நாட்டு அரசருக்கு முன்பாக நின்று கொண்டு, ಆ ದೇಶದ ರಾಜನ ಮುಂದೆ ನಿಂತುಕೊಂಡು அவன் சொல்றான், ಆತನು ಹೇಳುತ್ತಾನೆ, இஸ்ரவேலின் தேவனாகிய கர்த்தருக்கு முன்பாக நிற்கிற நான், ಇಸ್ರಾಯೇಲ ದೇವರಾದ ಯೆಹೋವನಾನೇ ಆತನ ಮುಂದೆ ನಿಂತುಕೊಂಡಿರುವ ನಾನು அவருடைய ஜீவனை கொண்டு நான் சொல்லுகிறேன், ಆತನ ಜೀವನವನ್ನು ತೆಗೆದುಕೊಂಡು ಅದನ್ನ ಜೀವನ ಮೇಲೆ ಮಾತನಾಡುತ್ತಿದ್ದೇನೆ. ஹல்லேலூயா, ஹல்லேலூயா. என்னுடைய சுய விருப்பத்தோடு நான் பேசல, ನಾನು ನನ್ನ ಸ್ವಹ ಬುದ್ಧಿಯಿಂದ ನಾನು ಮಾತನಾಡುತ್ತಾ ಇಲ್ಲ, அவருடைய ஜீவனை கொண்டு நான் பேசுகிறேன். ಆತನ ಜೀವನವನ್ನ ಆತನ ಹೆಸರಿನಲ್ಲಿ ನಾನು ಮಾತನಾಡುತ್ತಾ ಇದ್ದೇನೆ. அவருடைய வார்த்தையில வல்லமை உண்டு, ಆದರೆ ಆತನ ಮಾತಿನಲ್ಲಿ ಆತನ ಶಕ್ತಿ ಇದೆ. ஹல்லேலூயா, ಹಲ್ಲೇಲೂಯಾ, ஹல்லேலூயா, ಹಲ್ಲೇಲೂಯಾ. ஆகாப் அரசன் ಆಗಾಬ್ ಅರಸನು தேசத்துக்குள்ள ದೇಶದ ಒಳಗಡೆ விக்கிரகத்தை கொண்டு வந்தான், ವಿಗ್ರಹಗಳನ್ನು ಕೊಂಡು ಬಂದನು. தேசம் தீட்டுப்பட்டது, ದೇಶವು ಒಳಸಾಯಿತು, ಮುಟ್ಟಾಯಿತು. தேசம் தீட்டுப்பட்டு கொண்டிருந்தது, ಆ ದೇಶವು ಮುಟ್ಟಾಗಿ ಒಳಸಾಗಿ ಕಾಣಲ್ಪಡ್ತಾ ಇತ್ತು. தேவனுக்கு அருவருப்பான ஒரு காரியம், ಇದು ದೇವರಿಗೆ ಅಸಹ್ಯವಾದ ಒಂದು ಪ್ರಿಯವಿಲ್ಲದ ಕಾರ್ಯವಾಗಿತ್ತು. தேவன் பாவத்தை விரும்புகிறவர் அல்ல, ದೇವರು ಪಾಪವನ್ನು ಇಷ್ಟಪಡುವಂತ ದೇವರು ಅಲ್ಲ. அவர் பரிசுத்தமுள்ள தேவனாய் இருக்கிறார். ಆಮೇನ್. ಆತನು ಪರಿಶುದ್ಧವಾದ ದೇವರಾಗಿದ್ದಾರೆ. அவர் ஆராதிக்கிற பிள்ளைகளோ, ಆತನನ್ನು ಆರಾಧಿಸುವಂತ ಮಕ್ಕಳು பரிசுத்தராய் இருக்கணும் என்று தேவனுடைய விருப்பமாய் இருக்கிறது. ಪರಿಶುದ್ಧರಾಗಿ ಇರಬೇಕೆಂಬುದೇ ದೇವರ ಇಷ್ಟಾರ್ಥವಾಗಿದೆ. பரிசுத்தம் உள்ளவர், ಪರಿಶುದ್ಧ ಉಳ್ಳವನು இன்னும் பரிசுத்தமாய் இருங்க, ಇನ್ನೂ ಪರಿಶುದ್ಧವಾಗಿರಲಿ. பரிசுத்தம் உள்ளவர் ಪರಿಶುದ್ಧವಾಗಿರುವನು தேவனை தரிசிப்பார்கள், ದೇವರನ್ನು ದರ್ಶನ ಮಾಡುತ್ತಾನೆ. ஹல்லேலூயா, ಹಲ್ಲೇಲೂಯಾ. பாவத்துல தேவன் இருப்பது, நாம் இருப்பது தேவன் விரும்புகிறவர் அல்ல. ಪಾಪದಲ್ಲಿ ನಾವಿರುವುದು ದೇವರಿಗೆ ಸ್ವಲ್ಪವೂ ಇಷ್ಟ ಇಲ್ಲ. ஹல்லேலூயா, ಹಲ್ಲೇಲೂಯಾ. இதெல்லாம் பாவம், ಯಾವುದೆಲ್ಲ ಪಾಪವಾಗಿದೆ, தேவனுடைய சித்தம் இல்லாதது, ದೇವರ ಚಿತ್ತ ಇಲ್ಲದೆ ಇರುವುದು, தேவனுக்கு விருப்பம் இல்லாதது, ದೇವರಿಗೆ ಇಷ್ಟ ಇಲ್ಲದೆ ಇರುವುದಂತ ಕಾರ್ಯಗಳು செய்யும் பொழுது ನಾವು ಅದನ್ನು ಮಾಡುವಾಗ தேவனுடைய பார்வையில ಅದು ದೇವರ ದೃಷ್ಟಿಯಲ್ಲಿ பாவமாய் காணப்படுகிறது, ಅದು ಪಾಪವಾಗಿ ಕಂಡು ಬರುತ್ತದೆ. ஹல்லேலூயா, ಹಲ್ಲೇಲೂಯಾ, ஹல்லேலூயா, ಹಲ್ಲೇಲೂಯಾ. தேவன் சொல்லுகிறார், ದೇವರು ಹೇಳುತ್ತಿದ್ದಾರೆ, நான் பரிசுத்த, ನಾನು ಪರಿಶುದ್ಧನು, ಆದುದರಿಂದ ನೀವು ಪರಿಶುದ್ಧರಾಗಿರಬೇಕು. ಹಲ್ಲೇಲೂಯಾ. ಅದನ್ನೇ ದೇವರು ಇಷ್ಟಪಡುತ್ತಿದ್ದಾರೆ. ಈಗ ಆಗಾಬ್ ರಾಜ, ಈ ಆಗಾಬ್ ಅರಸನು ದೇಶದಲ್ಲಿ ವಿಗ್ರಹಗಳನ್ನು ಕೊಂಡು ಬಂದಿದ್ದರಿಂದ ದೇಶವೇ ಒಂದು ಪಾಪವಾಗಿ ತೋರಿ ಬಂತು. ಹಲ್ಲೇಲೂಯಾ, ಹಲ್ಲೇಲೂಯಾ. பாவம் ஏற்பட்டிருக்கிற தேசத்துல, ಪಾಪ ಹುಟ್ಟಿ ಬಂದಿರುವ ಅದು ತೋರ್ಪಡಿಸುವ ದೇಶದಲ್ಲಿ, ಪಾಪ ಹಬ್ಬಿಕೊಂಡಿರುವ ದೇಶದಲ್ಲಿ தேவன் ஆசீர்வதிக்க முடியாது, ದೇವರು ಅದನ್ನು ಆಶೀರ್ವದಿಸುವುದಕ್ಕೆ ಸಾಧ್ಯವಿಲ್ಲ. அதனால பாருங்க, தேவ மனுஷன் வந்துட்டு ಅದಕ್ಕಾಗಿ ದೇವರ ಮನುಷ್ಯನು ಬಂದು ಅಲ್ಲಿ ನಿಂತು ಮುಂದೆ ಹೇಳುತ್ತಿದ್ದಾರೆ, இஸ்ரவேல் தேவனாகிய கர்த்தருக்கு முன்பாக நிற்கிற நான், ಇಸ್ರಾಯೇಲ ದೇವರಾದ ಯೆಹೋವನ ಮುಂದೆ ನಿಂತುಕೊಂಡಿರುವ ನಾನು. ஹல்லேலூயா, ಹಲ್ಲೇಲೂಯಾ. முன்னாடி நிக்கிறாரு, ಆತನು ಯಾರ ಮುಂದೆ ನಿಂತುಕೊಳ್ಳುತ್ತಿದ್ದಾರೆ? யாருக்கு முன்னாடி நிக்கிறார்? எலியா. ಎಲಿಯ ಯಾರ ಮುಂದೆ ಪ್ರತಿದಿನ ನಿಂತುಕೊಳ್ಳುತ್ತಿದ್ದಾನೆ? இஸ்ரவேலின் தேவனுக்கு, ಇಸ್ರಾಯೇಲರ ದೇವರ ಮುಂದೆ, தேவனுக்கு முன்பாக,
ಇಸ್ರಾಯೇಲ ದೇವರ ಮುಂದೆ நின்று கொண்டு ನಾನು ನಿಂತುಕೊಂಡು தேசத்துல ಈ ದೇಶದಲ್ಲಿ மழை வராது, ಮಳೆ ಬರುವುದಿಲ್ಲ, பனி வராது, ಮಂಚಾಗಲಿ ಬೀಳುವುದಿಲ್ಲ ಅಂದನು. அவர் ஜீவனை கொண்டு சொல்லுகிற ಆತನ ಜೀವನದ ಮೇಲೆ ನಾನು ಮಾತನಾಡುತ್ತಿದ್ದೇನೆ. ஜீவன் என்றால் ಆತನ ಜೀವ ಅಂದರೆ நாம, ಆತನ ನಾಮವಾಗಿದೆ. நாமத்திலே நாம உரைக்கும் பொழுது, ಆತನ ನಾಮದಲ್ಲಿ ನಾವು ಹೇಳುವಾಗ, கட்டளையிடும்போது, ನಾವು ಅಪ್ಪನೆ ಕೊಡುವಾಗ எல்லாமே நமக்கு கீழ்ப்படுகிறது. ಎಲ್ಲವೂ ನಮಗೆ ಅಧೀನವಾಗುತ್ತದೆ. தேவன் எல்லாமே நமக்கு முன்மாதிரியாக இந்த உலகத்துல வைத்திருக்கிறார். ಯಾಕಂದ್ರೆ ದೇವರು ಪ್ರತಿಯೊಂದನ್ನು ನಮಗೆ ಮಾದರಿಯಾಗಿ ಇಟ್ಟು ಹೋಗಿದ್ದಾರೆ. ಶಿಷ್ಯரோட படகுல போய் கொண்டு இருந்தா ನೋಡಿ, ಶಿಷ್ಯರೊಂದಿಗೆ ದೋಣಿಯಲ್ಲಿ ಹೋಗುತ್ತಿರುವಾಗ, ಅಕ್ಕರೆಯಿಂದ ಅಕ್ಕರಿಗೆ போறாங்க, ಈ ದಡದಿಂದ ಆ ದಡಕ್ಕೆ ಹೋಗುತ್ತಿರುವಾಗ, போகும்போது அதே படகுல ನೋಡಿ ಹೋಗುವಾಗ ಅದೇ ದೋಣಿಯಲ್ಲಿ ಯೇಸು ತಲೆಕಾಣಿ வைத்து நித்திரை செய்து கொண்டிருந்தார். ಯೇಸು ಸ್ವಾಮಿ ತಲೆದಿಂಬನ್ನು ಇಟ್ಟು ಮಲಗಿ ನಿದ್ದೆ ಮಾಡುತ್ತಿದ್ದಾರೆ. அந்த சமயத்துல ಆ ಸಮಯದಲ್ಲಿ கடல்ல ஒரு கொந்தளிப்பு ஏற்படுகிறது. ಆ ಸಮುದ್ರದಲ್ಲಿ ಒಂದು ಬಿರುಗಾಳಿ, ಒಂದು ಸಮುದ್ರ ಉಕ್ಕಿ ಬರ್ತಾ ಇದೆ. ಕಾற்று ஏற்படுகிறது. ಅದು ದೊಡ್ಡ ಬಿರುಗಾಳಿ ಉಕ್ಕಿ ಬರ್ತಾ ಇದೆ. சரியான விதத்துல பிரயாணಕ್ಕೆ முடியல. ಅದು ಸರಿಯಾದ ರೀತಿಯಲ್ಲಿ ಪ್ರಯಾಣ ಮಾಡುವುದಕ್ಕೆ ಆಗುತ್ತಿಲ್ಲ. கொந்தளிப்பு வரும்போது, ಆ ಉಕ್ಕಿ ನೀರುಗಳು ಉಕ್ಕಿ ಅದು ಗಲಿಬಿಲಿ ಮಾಡುತ್ತಿರುವಾಗ ಪ್ರಯಾಣ ನೇರ ಯಾರಿಗೂ ಸುಗಮವಾಗಿ இருக்காது. ಅದು ಯಾವ ಪ್ರಯಾಣಕ್ಕೂ ಅದು ಸುಖ ಸಮಾಧಾನವಾಗಿ ಇರುವುದಿಲ್ಲ. ஹalleluya. ಹಲ್ಲೆಲೂಯಾ. கடல், அந்த கடல்ல இருக்கிற தண்ணி ನೋಡಿ, ಸಮುದ್ರದಲ್ಲಿ ಇರುವಂತ ನೀರು படகுல வந்து நிரம்புது. ನೋಡಿ ಆ ದೋಣಿಯಲ್ಲಿ ಬಂದು ಅದು ತುಂಬುತ್ತಾ ಇದೆ. அந்த அளவுக்கு அவர்கள் அந்த கொந்தளிப்பு ஏற்படுகிறது. ನೋಡಿ, ಅಷ್ಟರಷ್ಟ ಸಮುದ್ರ ಆಕ್ರೋಶವಾಗಿ ಆ ನೀರು ತುಂಬಿ ಆ ಅಲೆಗಳು ಬರ್ತಾ ಇದೆ. முன்ன போக முடியல. ಮುಂದೆ ಹೋಗುವುದಕ್ಕಾಗುತ್ತಿಲ್ಲ. அந்த ಅಡಿக்கிற அலைக்கு ನೋಡಿ, ಆ ನೀರಿನ ಅಲೆಗಳು ಒಡೆಯುವ ಇದಕ್ಕೆ ಭಾರಕ್ಕೆ படகே கவுந்திரமா போல இருக்கு. ಆ ದೋಣಿಯ ಮುಳುಗಿ ಹೋಗುವ ಹಾಗಿದೆ. அந்த நிலைமைக்கு இருக்கு. ಆ ರೀತಿ ಪರಿಸ್ಥಿತಿನಲ್ಲಿ ಇದೆ. ನಿದ್ರೆ செய்து கொண்டிருந்த இயேசுவை பார்த்து, ಆದ್ರೆ ಮಲೆಗೆ ನಿದ್ದೆ ಮಾಡುತ್ತಿದ್ದಂತ ಯೇಸುವನ್ನು ನೋಡಿ ಅವರು எழுப்புறாங்க. ಅವರನ್ನು ಎಬ್ಬಿಸುತ್ತಾ ಇದ್ದಾರೆ. ಅಯ್ಯರೇ, ಸ್ವಾಮಿ ಯೇಸುವೆ, ಅವರು சொல்லி எழுப்புறாங்க. ಆತನ ಹೆಸರನ್ನು ಹೇಳಿ ಆತನನ್ನು ಎಬ್ಬಿಸುತ್ತಾ ಇದ್ದಾರೆ. சொல்லி ಅವರ எழுப்புறாங்க. ಆತನ ನಾಮವನ್ನು ಹೇಳಿ ಯೇಸು ಸ್ವಾಮಿ ಎಬ್ಬಿಸುತ್ತಾ ಇದ್ದಾರೆ. ಮರಿಪದು, ನಾವು ಸಾಯುವುದು, ಅಳಿದು ಹೋಗುವುದು, ನಾವು ನಾಶವಾಗುವುದು, ಮರಿದು ಹೋಗುವುದು, ನಾವು ನಾಶವಾಗಿ ಮುಳುಗಿ ಹೋಗುವುದು ಅದು ನಿಮಗೆ ಇಷ್ಟವೋ? ಕಂಡು ಕಾಣಿ ತೂಗಿட்டு இருக்கிறேன், ನಮ್ಮನ್ನು ಗಮನಿಸದೆ ಗಮನ ಕೊಡದೆ ನೀನು ಮಲಗಿ ನಿದ್ದೆ ಮಾಡುತ್ತಿದ್ದೀಯಲ್ಲ ಎಂಬುದಾಗಿ ಅವರು ಹೇಳುವಂತ ರೀತಿ ಅದೇ ರೀತಿಯಾಗಿದೆ. ನಾವು ನಾಶವಾಗುವುದು ನಿಮಗೆ ಚಿತ್ತವೋ? ಹಲ್ಲೆಲೂಯಾ. ಮನುಷ್ಯನು ಕಳೆದುಕೊಂಡು ಹೋಗಿದ್ದನು ಆತನು ಹುಡುಕುವುದಕ್ಕಾಗಿಯೂ ರಕ್ಷಿಸುವುದಕ್ಕಾಗಿಯೂ ಯೇಸು ಸ್ವಾಮಿ ಭೂಮಿಗೆ ಬಂದನು. ಹಲ್ಲೆಲೂಯಾ. ನಾವು ನಾಶವಾಗಿ ಹಂಗೆ ಸತ್ತು ಹೋಗುವುದಕ್ಕಾಗಿ ಆತನು ಬರಲಿಲ್ಲ. ಆಮೇಲೆ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ಬಂದನು. ಹಲ್ಲೆಲೂಯಾ. ನೋಡಿ, ಆತನು ಎದ್ದು ನಿಂತು ಆ ಗಾಳಿಯನ್ನು ಗದರಿಸಿದನು. ಆ ಗಾಳಿಯನ್ನು ನೋಡಿದರು. ಆ ಸಮುದ್ರ ಉಕ್ಕಿ ಬರುತ್ತಿರೋ ಆಕ್ರೋಶವನ್ನು ನೋಡುತ್ತಿದ್ದಾರೆ. ಆತನು ಹೇಳಿದಂತ ಒಂದು ಮಾತು, ನೀನು ಮೊರೆಯಬೇಡ, ನೀನು ಸುಮ್ಮನೆ ಇರು. ಆ ರೀತಿ ಹೇಳಿದ ಕೂಡಲೇ ಗಾಳಿಯು ಸಮುದ್ರವು ಅದು ಹಾಗೆ ಶಾಂತವಾಯಿತು. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಉಕ್ಕಿ ಬರುವ ಸಮುದ್ರದ ಅಲೆಗಳಾಗಿರುವ ಆಕ್ರೋಶದ ಕಾರ್ಯಗಳು, ಆ ಬಲಹೀನತೆಗಳು, ಅದನ್ನು ನೋಡಿ ನೀವು ಕಡಿದುಕೊಳ್ಳಿರಿ, ಖಂಡಿಸಿರಿ. ಆಮೆನ್. ನೀವು ಅದನ್ನು ನೋಡಿ ಖಂಡಿಸಿ ಗದರಿಸುವಾಗ ಅದು ಹಾಗೆ ಸುಮ್ಮನೆ ಆಗುತ್ತದೆ. ಇಲ್ಲವಾದರೆ ಅದು ಹಾಗೆ ಆಕ್ರೋಶವಾಗಿ ಉಕ್ಕಿ ಬರ್ತಾನೆ ಇರುತ್ತದೆ. ನಿಮ್ಮನ್ನು ಅದು ತೊಂದರೆ ಹಿಂಸೆ ಮಾಡುತ್ತಾ ಇರುತ್ತದೆ. ಅದು ನಿಮಗೆ ಭಯವನ್ನು ಉಂಟು ಮಾಡುತ್ತದೆ. ನೀವು ಭಯ ಪಡಬೇಡಿ. ನಿಮ್ಮ
ನಿಮ್ಮ ಎದುರಿನಲ್ಲಿರುವ ಸಮಸ್ಯೆಗಳನ್ನು ನೋಡಿ நீங்க பேசுங்க. ನೀವು ಮಾತನಾಡಬೇಕು. நாமத்தை கட்டளையிடுங்க. ಆತನ ಹೆಸರಿನಲ್ಲಿ ಅಪ್ಪಣೆ ಕೊಡಿರಿ. அது கீழ்ப்படியும். ಅದು ಹಾಗೆ ವಿಧೇಯತೆ ಆಗುತ್ತದೆ. உங்க வாசல்கள் திறக்கப்படும். ನಿಮಗೆ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಎಲಿಯ ஆகாப் அரசனுக்கு முன்பாக நின்று கொண்டு ಆಗ ಅರಸನ ಎದುರಿನಲ್ಲಿ ಮುಂದೆ ನಿಂತುಕೊಂಡು அவர் ஜீவனை கொண்டு சொல்றார். ನಾನು ದೇವರ ಜೀವನದಲ್ಲಿ ನಾನು ಮಾತನಾಡುತ್ತಿದ್ದೇನೆ. அவருக்கு என்ன தைரியம் பாருங்க. ನೋಡಿ ಎಲಿಯನಿಗೆ ಎಷ್ಟು ಮಹಾ ದೊಡ್ಡ ಧೈರ್ಯ. ஒரு ராஜா, ಒಂದು ಅರಸನು, பெரிய பொறுப்புல இருக்கிறவர், ಆತ ದೊಡ್ಡ ಜವಾಬ್ದಾರಿಯಲ್ಲಿ ಇರುವವರು, தேசத்துக்கே தலைவர், ಆ ದೇಶಕ್ಕೆ ಆತನು ನಾಯಕನು. எதிர்த்து பேசினா ಅದರಲ್ಲಿ ಎದುರಿಸಿ ಮಾತನಾಡಿದರೆ தலையே சீவிடுவாங்க. ತಲೆಯನ್ನೇ ಕತ್ತರಿಸುತ್ತಾರೆ. அந்த பயமே இல்ல அவருக்கு. ಆ ಮನುಷ್ಯನಿಗೆ ಎಲಿಯನಿಗೆ ಆ ಭಯನೇ ಇಲ್ಲ. ஆனா ஆகாபுக்கு தெரியும் தேவ மனுஷன்றது. ಆಗಾಪನಿಗೆ ಗೊತ್ತು ಎಲಿಯನು ದೇವ ಮನುಷ್ಯನೆಂಬುದಾಗಿ. தீர்க்கதரிசின்றது தெரியும். ಆತನ ಒಂದು ಪ್ರವಾದಿ ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತಿದೆ. அதனால சும்மா இருந்தாரேனோ. ಅದಕ್ಕಾಗಿ ಆ ಮನುಷ್ಯನ ಅರಸನು ಸುಮ್ಮನೆ ಇದ್ದನೇನೋ. ஹalleluya. ಹಲ್ಲೆಲೂಯಾ. இஸ்ரவேலின் தேவனுக்கு முன்பாக ಇಸ್ರಾಯೇಲರ ದೇವರ ಮುಂದೆ ನಿಲ್ಲುವವರು. ஹalleluya. ಹಲ್ಲೆಲೂಯಾ. முன்பாக நிற்கிற நான், ದೇವರ ಮುಂದೆ ನಿಂತುಕೊಳ್ಳುವ ನಾನು. கடவுளுக்கு முன்னாடி நிக்கிறதுனா என்ன அர்த்தம்? ದೇವರ ಮುಂದೆ ನಿಂತುಕೊಳ್ಳುವುದಂದರೆ ಏನು ಅರ್ಥ? அவர் முன்னாடி நான் ஜெபிக்கிறேன்னு அர்த்தம். ಆತನ ಮುಂದೆ ನಾನು ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಅರ್ಥ. ஹalleluya. ಹಲ್ಲೆಲೂಯಾ. அவருக்கு முன்பாக ஜெபிக்கிற பிள்ளைகளுக்கு, ಆತನ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡುವ ದೇವರ ಮಕ್ಕಳಿಗೆ ಸಕಲ ವಾಸಗಳು ತೆರೆಯಲ್ಪಡುತ್ತವೆ. ಆಮೆನ್. ಸಕಲ ವಿಧವಾದ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಎದುರುಪಾರ್ಕಾದ ಕಾರ್ಯಗಳು ಉங்களை தேடி வரும். ಆಮೆನ್. ನೀವು ಎದುರು ನೋಡದಿರುವ ಕಾರ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಾಮದಲ್ಲಿ ಎದೆ ಕೇಳ್ತಾಲೋ, ಆತನ ಹೆಸರಿನಲ್ಲಿ ನೀನು ಏನೇ ಬೇಡಿಕೊಂಡರು. யோவான் 14:14 சொல்லப்படுகிறது. ಯೋಹಾನನು 14:14 ಹೇಳಲ್ಪಡುತ್ತದೆ. ನಾಮத்தில் ಆತನ ಹೆಸರಿನಲ್ಲಿ எதை கேட்கிறியோ ನೀನು ಏನನ್ನು ಬೇಡಿಕೊಳ್ಳುವಿಯೋ அது உனக்கு தேடி வரும். ಅದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ವಾಸಿಗೆ எடுத்துங்க. ನೀವು ನನ್ನ ಹೆಸರಿನಲ್ಲಿ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಅದನ್ನು ನೆರವೇರಿಸುವ ಕಾರಣಕ್ಕೆ ಅವರ ಮಹಿಮೆ ಪಡೆಯುತ್ತದೆ. ಚಪ್ಪಾಳೆ ತಟ್ಟಿ ಆತನ ನಾಮವನ್ನು ಘನಪಡಿಸೋಣ. ನೀವು அவர் நாமத்தினால ತನ್ನ ಹೆಸರಿನಲ್ಲಿ இதெல்லாம் கேக்குறீங்களா? ಏನೆಲ್ಲ ಬೇಡಿಕೊಳ್ಳುವಿರೋ அவர்களுக்கு செய்வார். ಅದನ್ನು ಆತನು ನಿಮಗೆ ನೆರವೇರಿಸುತ್ತಾನೆ. அவர் பொய் சொல்லுகிற தேவனல்ல. ಆತನು ಸುಳ್ಳು ಹೇಳುವಂತ ದೇವರಲ್ಲ. அவர் பொய் சொல்ற மனுஷனா? ಆತನು ಸುಳ್ಳು ಹೇಳುವಂತ ಮನುಷ್ಯನ? சொன்னது செய்ய வல்லவராய். ಆತನು ಹೇಳಿದ್ದನ್ನು ಮಾಡುವುದಕ್ಕೆ ಸರ್ವಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. என்ன வேணும் கேளுங்க. ನಿಮಗೆ ಏನು ಬೇಕೋ ಆತನಲ್ಲಿ ಕೇಳಿಕೊಳ್ಳಿರಿ. என்னெல்லாம் வேணும்? ನಿಮಗೆ ಏನೆಲ್ಲ ಅಗತ್ಯವಿದೆ ಬೇಕಾಗಿದೆ ನಿಮಗೆ ಗೊತ್ತಿದೆ. ಅದು அவர் செய்வார். ಅದು ಆತನು ಮಾಡುತ್ತಾರೆ. உங்களுக்கு தேவை அவர் செய்வார். ನಿಮ್ಮ ಅಗತ್ಯಗಳು ನಿಮ್ಮ ಅಗತ್ಯ ಕಾರ್ಯಗಳೆಲ್ಲ ಆತನು ಮಾಡಿ ಮುಗಿಸುತ್ತಾನೆ. ಅನೇಕ ವಾಕು பண்ணியிருக்கிறார். ಅನೇಕ ವಾಗ್ದಾನಗಳನ್ನು ಮಾಡಿದ್ದಾರೆ. ಅನೇಕ ವಾಕು ಕೊಡುತ್ತಿರುக்கிறார். ಅನೇಕ ವಾಗ್ದಾನಗಳು ನಮಗೆ ಕೊಟ್ಟಿದ್ದಾರೆ. ನಾಮದಲ್ಲಿ ನೀ ಎதை ಕೇಳ್ತೀರಿಯೋ ನನ್ನ ಹೆಸರಿನಲ್ಲಿ ನೀನೇನೆಲ್ಲ ಬೇಡಿಕೊಳ್ಳುವಿಯೋ ಎதை ಕೇಳ್ತಾಲೋ ನೀನು ಏನೇ ಬೇಡಿಕೊಂಡರು ನಾನು ನಿನಗೆ ಅದನ್ನು ನೆರವೇರಿಸುವೆನು. ಇದನ್ನು ಹೇಳಿದ್ದು ಯಾರು? ಆಕಾಶವನ್ನು ಭೂಮಿಯನ್ನು ನಿರ್ಮಿಸಿದಂತ ದೇವರು. ಆತನ ಹೆಸರಿನಲ್ಲಿ ನೀನು ಕೇಳಿಕೊಳ್ಳುವಾಗ ನಿನಗೆ ಆತನು ಮಾಡುತ್ತಾನೆ. ಆತನು ನಿನಗೆ ಅದನ್ನು ನೆರವೇರಿಸುತ್ತಾನೆ. ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನು ಯಾವಾಗ ಮಾಡುತ್ತಾನ ಮಾಡಲಿ ಎಂಬುದಾಗಿ ನೀನು ಎದುರು ನೋಡುತ್ತಾ ಇರಬೇಡ. ನೀನು ಈಗ ಆತನು ಕೇಳಿಕೊಂಡರೆ ಆತನು ಈಗಲೇ ಮಾಡುತ್ತಾನೆ. ಇಲ್ಲದೆ ಇರುವುದನ್ನು ನಿಮಗಾಗಿ ಆತನ ಹೆಸರಿನಲ್ಲಿ ನಾವು ಬೇಡಿಕೊಳ್ಳುವಾಗ ಆಮೇನ್ ಇಲ್ಲದೆ ಇರುವುದನ್ನು ಇರುವ ಹಾಗೆ ನಿಮಗಾಗಿ ಸೃಷ್ಟಿ ಮಾಡಿ ಕೊಡುವಂತ ದೇವರಾಗಿದ್ದಾರೆ. ಯಾಕಂದ್ರೆ ಆತನ ಮಾತು ಶಕ್ತಿ ಉಳ್ಳದು. ಅದರಲ್ಲಿ ಜೀವ ಅದರಲ್ಲಿ ಇದೆ. ಹಲ್ಲೆಲೂಯಾ.
ஒரு ஜீவனை கொண்டு ಆತನ ಜೀವನದ ಮೂಲಕವಾಗಿ நான் பேசுறேன். ನಾನು ಮಾತನಾಡುತ್ತೇನೆ. எவ்வளவு தைரியமா சொன்னார். ನೋಡಿ ಎಲಿಯ ಎಷ್ಟು ಧೈರ್ಯವಾಗಿ ಮಾತನಾಡುತ್ತಾರೆ. நீங்களும் கர்த்தருக்கு முன்பாக நில்லுங்க. ನೀವು ದೇವರ ಯೆಹೋವನ ಮುಂದೆ ನಿಂತುಕೊಳ್ಳಿರಿ. உங்களுக்கு அந்த தைரியம் வரும். ನಿಮಗೂ ಆ ಧೈರ್ಯ ಬರುತ್ತದೆ. தைரியம்னா என்ன? ಧೈರ್ಯ ಅಂದ್ರೆ ಏನು? விசுவாசம். ನಂಬಿಕೆ. என்னங்க? ನಂಬಿಕೆ. விசுவாசம் வந்துட்டால தைரியம் வந்துரும். ನಂಬಿಕೆ ಇದ್ದರೆ ನಮಗೆ ಧೈರ್ಯ ಬರುತ್ತದೆ. விசுவாசம் இல்லைன்னா பயம் வரும். ನಂಬಿಕೆ ಇಲ್ಲ ಅಂದ್ರೆ ನಮಗೆ ಭಯ ಬರುತ್ತೆ. ஹalleluya. ಹಲ್ಲೆಲೂಯಾ. தேவன் எனக்கு முன்பாக இருக்கிறார். ನನ್ನ ದೇವರು ನನ್ನ ಮುಂದೆ ಇದ್ದಾರೆ. யோபுக்கு ನೋಡಿ, ಯೋಬನಿಗೆ ஆண்டவர் மேல ரொம்ப நம்பிக்கை. ದೇವರ ಮೇಲೆ ಅಪಾರವಾದ ನಂಬಿಕೆ. அவர் சொல்றாரு விசுவாசமா. ಆತನು ಹೇಳುತ್ತಾನೆ ನಂಬಿಕೆಯಿಂದ, என் தேவன் ನನ್ನ ದೇವರು எனக்காக ನನಗಾಗಿ ನನಗೋಸ್ಕರ ಎಲ್ಲವನ್ನೂ ಮಾಡಿ ಮುಗಿಸುತ್ತಾರೆ. அவருக்கு செய்த தேவன் ಅವರಿಗೆ ಮಾಡಿದಂತ ದೇವರು உங்களுக்கு செய்வார். ನಿಮಗೂ ಮಾಡುತ್ತಾರೆ. ನೀವು ಅದನ್ನು ನಂಬಿರಿ. செய்வாரா செய்ய மாட்டாரா? ಮಾಡ್ತಾರ ಮಾಡೋದಿಲ್ವಾ? ஐயா சொல்லுங்கய்யா. விசுவாசமா ನಂಬಿಕೆಯಿಂದ விசுவாசமா ನಂಬಿಕೆಯಿಂದ பண்ணுங்க. ಅದನ್ನು ರಿಸೀವ್ ಮಾಡಿಕೊಳ್ಳಿರಿ. ನಿಮಗೆ ಮಾಡುತ್ತಾನೆ. எல்லாருக்கும் செய்வார். ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ಅದನ್ನು ಮಾಡುತ್ತಾರೆ. நாம ஆராதிக்கிற தேவன் ನಾವು ಆರಾಧಿಸುವಂತ ದೇವರು ಅಲ್ಲ. ಆಮೇನ್. ಆತನ ಜೀವವುಳ್ಳ ದೇವರು. வாழ்ந்து கொண்டே இருக்கிறார். ಆತನು ನಮ್ಮ ಒಳಗಡೆ ಜೀವಿಸುತ್ತಾ ಇರುವ ಆತನು கூட இருக்கிறார். ನಮ್ಮ ಸಂಗಡನೆ ಇದ್ದಾರೆ. ಅದ ஒரு வார்த்தை ಸಂಗೀತಕಾರ சொல்றாரு. ಅದಕ್ಕಾಗಿ ಕೀರ್ತನೆಗಾರನು ಈ ರೀತಿ ಹೇಳುತ್ತಾರೆ. நேத்து ஒரு இடத்துக்கு பிரேயருக்கு போயிருந்தோம். ನಿನ್ನೆ ಒಂದು ಕಡೆ ನಾವು ಪ್ರಾರ್ಥನೆಗೆ ಹೋಗಿದ್ವಿ. அந்த இடத்துல ஜெபிக்கும் போது ஆண்டவர் எனக்கு கொடுத்த ஒரு வார்த்தை எனக்கு. ನಾನು ಅಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಕೊಟ್ಟಂತ ಒಂದು ವಾಗ್ದಾನವಾಗಿದೆ. ಸಂಗೀತ 16:8. ಕೀರ್ತನೆ ಭಾಗ 16 8ನೇ ವಚನ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ஆமென். ஹalleluya. ஹalleluya. தமிழ்ல வாசிங்க. கர்த்தரை எப்பொழுதும் கர்த்தரை எப்பொழுதும் எனக்கு முன்பாக வைத்திருக்கிறேன். அவர் போதுமா? அப்புறம் படிக்கலாம். கர்த்தரை எனக்கு ಯೆಹೋವನನ್ನು ನನಗೆ முன்பாக ಎದುರಿನಲ್ಲಿ எப்பொழுதும் ಯಾವಾಗಲೂ. என்னைக்கோ ஒரு முறைன்னு சொல்லல. ಯಾವಾಗ್ಲೋ ಒಂದು ಬಾರಿ ಅಂತ ಅಲ್ಲ. இருக்கும்போது நான் ஜெபிக்கிறேன்னு சொல்லல. ನನಗೆ ಅಗತ್ಯ ಇರುವಾಗ ನಾನು ಪ್ರಾರ್ಥನೆ ಮಾಡುತ್ತೀನಿ ಆ ರೀತಿ ಅಲ್ಲ. எப்பொழுதும் ಯಾವಾಗಲೂ அவர் நிறுத்தி இருக்கிறார். ನನ್ನ ಎದುರಿನಲ್ಲಿ ಆತನನ್ನು ಇಟ್ಟುಕೊಂಡಿದ್ದೇನೆ. நிறுத்துறது அப்படின்னா ಅದು ಮುಂದೆ ನಿಂತುಕೊಳ್ಳುವುದು ಅಂದರೆ என்ன அர்த்தம்? ಏನು ಅರ್ಥ? அவர் முன்னாடி நான் ஜெபிக்கிறேன்னு அர்த்தம். ಆತನ ಮುಂದೆ ನಾನು ಪ್ರಾರ್ಥನೆ ಮಾಡುತ್ತೀನಿ. எப்பொழுதும் நான் ஜெபிக்கிறேன். ಯಾವಾಗಲೂ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. அவர் முன்னாடி நிறுத்தி நான் ஜெபிக்கிறேன். ಹಾಗಾದ್ರೆ ನಾನು ಆತನನ್ನು ನನ್ನ ಎದುರಿನಲ್ಲಿ ನಿಲ್ಲಿಸಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಯಾವಾಗಲೂ முன்னாடி நிறுத்தி ನನ್ನ ಎದುರಿನಲ್ಲಿ ನಾನು ಇಟ್ಟುಕೊಂಡಿದ್ದೇನೆ. ஜெபிக்கும்போது ನೀವು ಪ್ರಾರ್ಥನೆ ಮಾಡುವಾಗ அவர் எங்க இருக்கிறாரா? ಆತನು ಎಲ್ಲಿದ್ದಾನೆ? வலது பரிசத்துல. ನಿಮ್ಮ ಬಲಗಡೆಯಲ್ಲಿ. அவர் வலது பரிசத்துல இருந்தாலே ನಮ್ಮ ಬಲಗಡೆ ಆತನು ಇದ್ದರೆ நீங்க ನೀವು அசைக்கப்பட மாட்டீங்க. ಕದಲಿಸಲ್ಪಡುವುದೇ ಇಲ್ಲ. சொல்லுங்க. விசுவாசம் அவ்வளவுதான் கரெக்ட் ஆகுது. ಅಷ್ಟೇನೆ. ನಿಮ್ಮ ಬಲ ಚಪ್ಪಲೆ ತಟ್ಟುವಂತ ಬಲ. ನಂಬಿಕೆ ಇಲ್ಲವಾ? ನಂಬಿಕೆ ಇಲ್ಲವಾ? விசுவாசம் இருந்துச்சுன்னா ನಿಮಗೆ ನಂಬಿಕೆ ಇದ್ದರೆ அதை அப்படியே ரிசீவ் பண்ணும்போது ನೀನು ಹಾಗೆ ಅದನ್ನು ರಿಸೀವ್ ಅಂಗೀಕರಿಸುವಾಗಲೇ எலும்புக்குள்ள ನಿನ್ನ ಮೂಳೆಗಳಲ್ಲಿ, நரம்புக்குள்ள ನಿನ್ನ ನರಗಳಲ್ಲಿ, ನಿನ್ನ ಆಲೋಚನೆಯಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಶರೀರದಲ್ಲಿ ಆತನ ಶಕ್ತಿ ಇಳಿದು ಬರ್ತಾ ಇದೆ. ಅದನ್ನು ಅಂಗೀಕರಿಸಿರಿ. ರೇಬೆ ಶಬರಬ ಲಹಂದನ ಲಬ ಧೀರಧರ ರಬು. ಹಾಲೆಲೂಯ. அவர் முன்னாடி நிறுத்துங்க. ಆತನು ಯಾವಾಗ ನಿಮ್ಮ ಎದುರಿನಲ್ಲಿ ಇಟ್ಟುಕೊಂಡಿರಬೇಕು. ಓ, ನನಗೆ ಸಮಯ ಸಿಕ್ಕಿದಾಗ ನಾನು ನಿಲ್ಲಿಸುವೆನು. பண்ணாதீங்க. ಆ ರೀತಿ ಮಾಡಬೇಡಿ. அங்க நீங்க அசைக்கப்பட்டுருவீங்க. ಆಗ ನೀವು ಅಲ್ಲಿ ಕದಲಿಸಲ್ಪಡುವಿರಿ. எத்தனை
இன்னைக்கு குடும்பங்கள் அசைக்கப்படுகிறது. ಎಷ್ಟೋ ಕುಟುಂಬಗಳು ಈಗ ಕದಲಿಸಲ್ಪಡ್ತಾ ಇದೆ. ಬಿಸ್ನೆಸ್ಗಳು ಅಸೈக்கப்பಟ್ಟಿರುತ್ತೆ. ಎಷ್ಟೋ ಬಿಸ್ನೆಸ್ಗಳು ಕದಲಿಸಲ್ಪಡ್ತಾ ಇದೆ. ದೇಶಗಳು ಅಸೈக்கப்படுது. ಯಾಕೆ ದೇಶಗಳು ಸಹ ಕದಲಿಸಲ್ಪಡ್ತಾ ಇದೆ. நீங்க அவரை முன்னாடி நிறுத்தும்போது ಆದ್ರೆ ನೀವು ದೇವರನ್ನು ಎದುರಿನಲ್ಲಿ ಇಟ್ಟುಕೊಂಡಿರುವಾಗ ಅಸೈக்கப்பಡ ಮಾಟೀರ. ಆಮೆನ್. ನೀವು ಕದಲಿಸಲ್ಪಡುವುದೇ ಇಲ್ಲ. ನಿಮ್ಮ ಮಕ್ಕಳ ಜೀವನದಲ್ಲಿ ಕೂಡ ನೀವು ಕದಲಿಸಲ್ಪಡುವುದಿಲ್ಲ. ನಿಮ್ಮ ಕುಟುಂಬ ಜೀವನದಲ್ಲಿ ಕೂಡ ನೀವು ಕದಲಿಸಲ್ಪಡುವುದೇ ಇಲ್ಲ. ಯಾಕಂದ್ರೆ ಆತನಿನ ಬಲಗಡೆಯಲ್ಲಿ ಪರಲೋಕದ ದೇವರು ಆತನು ನಿಂತುಕೊಂಡಿದ್ದಾರೆ. ಹಲ್ಲೆಲೂಯಾ. ಯಾವ ಮರಣವು ನಮ್ಮನ್ನು ಜಯಿಸುವುದಕ್ಕಾಗುವುದಿಲ್ಲ. ಆಮೆನ್. ಯಾವ ವ್ಯಾಧಿಯು ನಮ್ಮನ್ನು ಜಯಿಸುವುದಕ್ಕಾಗುವುದಿಲ್ಲ. ಈ ಬೆಳಗಿನ ಜಾವದಲ್ಲಿ ಕೂಡ ரொம்ப டயர்டா இருந்துச்சு. ಪಾಸ್ಟರ್ ಮೈ ತುಂಬಾ ಟಯರ್ಡ್ ಆಗಿತ್ತು. நான் கேட்ட கொஞ்சம் ஒரு கிளாஸ் கஞ்சி ஆவது குடுக்குறியா? ನಾನು ಕೇಳಿದೆ ಸ್ವಲ್ಪ ಒಂದು ಗ್ಲಾಸ್ ಗಂಜಾದ್ರೂ ಕೊಡಿ ಎಂಬುದಾಗಿ. ಗಂಟೆಲ್ಲ ಕಾಯಿದೆ, ಗಂಟ್ಲೆಲ್ಲ ಒಣಗ್ತಾ ಇದೆ. ಎಷ್ಟೋ ತಣ್ಣಿ ಕುಡಿಸಿ ಪಾಗ್ರೆ, ಎಷ್ಟೋ ನೀರು ಕುಡಿದು ನೋಡ್ತಾ ಇದ್ದೀನಿ. ಆ ಗಂಟ್ಲು ಒಣಗ್ತಾನೆ ಇದೆ. ಉಳ್ಜರ ಇರ್ತದೆ ನಾವು ಎಲ್ಲಿಗೆ தெரியல. ಒಳಗಡೆ ಜ್ವರ ಇದೆ, ಒಳಗಿನ ಜ್ವರ ಇದೆ ಏನೋ ನನಗೆ ಗೊತ್ತಿಲ್ಲ. ಪಡ್ತು ತೂಂಗಿಲ್ಲ ಮಾಡ್ಕೊಂಡಾಯ್ತು. ಮಲಗಿ ನಿದ್ದೆ ಮಾಡೋಣ ಎಂಬುದಾಗಿ ಕೂಡ ನನ್ನ ಶರೀರ ಆ ರೀತಿ ತೋರಿ ಬಂತು. ನಾನು ಕುತ್ಕೊಂಡೆ, ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದೆ. ದೇವರೇ, ನಾನು ಇಲ್ಲ, ನಾನು ನಿಮ್ಮನ್ನು ನನ್ನ ಎದುರಿಸಿಕೊಂಡಿದ್ದೇನೆ, ನಾನು ಕದಲಿಸಲ್ಪಡುವುದಿಲ್ಲ. ಆ ರೀತಿನೇ ನಾನು ಪ್ರಾರ್ಥನೆ ಮಾಡಿ ಇಲ್ಲಿಗೆ ಬಂದೆ. ಹಲ್ಲೆಲೂಯಾ. ನಾನು ವರ್ಷಿಪ್ ಆರಾಧನೆ ಮಾಡುವಾಗ ಕೂಡ ನಾನು ತುಂಬಾ ಬಲಹೀನನಾಗಿ ಕುತ್ಕೊಂಡಿದ್ದೆ. ಆಗಲೂ ನನ್ನ ಪಾಶಮನ್ ಕರೆದು ನೀರು ಕುಡಿದು ನೋಡ್ತಾ ಇದ್ದೀನಿ, ನನಗೆ ಗಂಟ್ಲು ಒಣಗ್ತಾ ಇದೆ. ಹೋಗಿ ಒಂದ್ 2 ಮಿಕ್ಸ್ ಚಾಕ್ಲೇಟ್ ಆದ್ರೂ ತಂದು ಕೊಡಿ ಎಂಬುದಾಗಿ ಅವ್ರು ತಗೊಂಬಂದ್ ಕೊಟ್ರು. ಹಲ್ಲೆಲೂಯಾ. ನಾನು ಭಯ ಬಿದ್ದು ಪ್ರಾರ್ಥನೆ ಮಾಡಿದೆ. ಅಪ್ಪ, ಇವತ್ತು ನಿಮ್ಮ ಮಕ್ಕಳು ಬಂದಿದ್ದಾರೆ. ನನ್ನ ಬಲಹೀನದಲ್ಲಿ ನನ್ನನ್ನು ಎದುರು ನೋಡಿ ಅವ್ರು ಬರ್ಲಿಲ್ಲ, ನಿಮ್ಮನ್ನೇ ಎದುರು ನೋಡಿ ಬಂದಿದ್ದಾರೆ. ಅವರು ಬರಿದಾಗಿ ಹೋಗಬಾರದು, ಅವರೊಂದಿಗೆ ನೀನು ಮಾತನಾಡಬೇಕು. ನೀವು ಅವರನ್ನು ಅಲ್ಲಿ ಬಲಪಡಿಸಬೇಕು, ನಿಮ್ಮ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಬೇಕು. ನನ್ನ ಬಲಹೀನವನ್ನು ನನ್ನ ಕಾರಣವಾಗಿ ತೋರಿಸಿ ನಿಮ್ಮ ಮಕ್ಕಳು ಏಮಾರಿ ಹೋಗಬಾರದು. ಹಲ್ಲೆಲೂಯಾ. ನಾನು ಆ ರೀತಿ ಪ್ರಾರ್ಥನೆ ಮಾಡುತ್ತಲೇ ಇದ್ದೆ. ಆದ್ರೆ ನನಗೆ ಒಂದು ಮಾತ್ರ ಚೆನ್ನಾಗಿ ಗೊತ್ತಿದೆ. ಆಮೇನ್. ಯೆಹೋವನು ಒಬ್ಬರನ್ನು ನಾಚಿಕೆ ಪಟ್ಟು ಲಜ್ಜೆ ಪಟ್ಟು ಹೋಗುವುದಕ್ಕೆ ಬಿಡೋದೇ ಇಲ್ಲ. ಆ ಧೈರ್ಯದಲ್ಲೇ ನಾನು ನಿಂತು ಮಾತನಾಡುತ್ತಿದ್ದೇನೆ. ಒಂದು ದಿನ ಶನಿವಾರ ನನಗೆ ತುಂಬಾ ಜ್ವರ. ಹಾಸ್ಪಿಟಲ್ ಹೋಗಿ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಬಂದೆ. ಬೈಕ್ ಓಡ್ಸಕ್ ಆಗ್ಲಿಲ್ಲ. ಜೋಸಫೆ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿದ್ದು. ನಾನು ಮನೆ ಒಳಗಡೆ ಬರುವಾಗಲೇ ಗೇಟ್ ಗೋಡೆಗಳನ್ನ ಹಿಡ್ಕೊಂಡು ಬಂದೆ. ನಾನು ಮಲಗಿಕೊಂಡೆ. ಮನೆಗೆ ಎಲ್ಲರಿಗೂ ಸಂದೇಹ, ನಾಳೆ ಯಾರೋ ಒಬ್ರು ಪುದು ಪಾಸ್ಟರ್ ಬರ್ತಾರೆ, ಹೊಸ ಪಾಸ್ಟರ್ ಬರ್ತಾರೆ. எல்லாமே என்ன பண்ணா ஏதாவது போய் சிக்கன் மட்டன் அப்பா ஒண்ணே வாங்கி தரல. ಮಟನ್ ಚಿಕನ್ ಏನು ತಂದ್ಕೊಟ್ಟಿಲ್ಲ ಅಪ್ಪ. என்ன பண்றது தெரியாது. ಇವಾಗ ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಪಾಗ್ಲ சொல்லலாம். ನಾವು ಹೇಳೋಣ, நம்ம ರೆಡಿಯಾ ಇರಬೇಕು. ಆದ್ರೂ ನಾವು ರೆಡಿ ಆಗಿರೋಣ. வந்த ஊழியக்கார வெறுமே அனுப்ப கூடாது. ಬರುವಂತ ಸೇವರನ್ನು ಬರಿದಾಗಿ ಕಳಿಸಬಾರದು. ಎಲ್ಲ ಉಣವು ಕೊಡ್ತಾರೆ. ಅವ್ರಿಗೆ ಚೆನ್ನಾಗಿ ಆಹಾರ ಕೊಟ್ಟು ಕಳಿಸಬೇಕು. ಅದಕ್ಕೆ ಇವ್ರ ವಿಶ್ವಾಸ. ಅದೇ ನನ್ನ ನಂಬಿಕೆ ಆಗಿತ್ತು. ಆದ್ರೆ ಪಾಸ್ಟರ್ ಜವಾಬ್ ಮಾಡಿ ಮೇಲೆ ಬಂದೆ. ಪ್ರಾರ್ಥನೆ ಮಾಡಿ ನನ್ನ ಮೇಲೆ ಬಂದೆ. ಬಲಹೀನ ಯಾರಿಗೂ ಪುರಿಯಿಲ್ಲ. ಆದುದರಿಂದ ಆ ಪಾಸ್ಟರ್ ಅವರ ಬಲಹೀನ ಯಾರಿಗೂ ಅರ್ಥವಾಗಲಿಲ್ಲ. ಆಶ್ಚರ್ಯ, ಅವ್ರಿಗೆಲ್ಲ ನಮ್ಗೆ ಆಶ್ಚರ್ಯ. ಪಾಸ್ಟರ್ಗೆ ಅದು ಆಶ್ಚರ್ಯವಾಗಿತ್ತು. ನಾನು ಇಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದೀನಿ. ಓ, ಬೆಳಗ್ಗೆ ರಾತ್ರಿ ಎಲ್ಲ ತುಂಬಾ ಕಷ್ಟಪಟ್ಟೆ. ಎಷ್ಟು ಸುಂದರವಾಗಿ ಮಾತನಾಡ್ತಾ ಇದ್ದೀನಿ. ಸಭೆ ಎಲ್ಲ ಆರಾಧನೆ ಮುಗಿಸಿ ಮತ್ತೆ ನಾನು ಮನೆಗೆ ಹೋದೆ.
உடம்பு சூடாயிடுச்சு. ಮತ್ತೆ ಮೈಯೆಲ್ಲ ಬಿಸಿ ಆಯ್ತು. ಟೆಂಪರೇಚರ್ ಚೆಕ್ பண்ணா ಆ ಟೆಂಪರೇಚರ್ ಚೆಕ್ ಮಾಡಿದ್ರೆ 99. 99. அதே படத்துல பார்த்தேன். ಹಾಗೆ ನಾನು ಹಾಸಿಗೆ ಮೇಲೆ ಮಲಗಿಕೊಂಡೆ. சில பேர் வந்து என்ன கேட்டாங்க. ಕೆಲವರು ಬಂದು ಕೇಳಿದ್ರು, இல்ல பாஸ்டர் தூங்கிட்டாரு. ಏನು ಪಾಸ್ಟರ್ ನಿದ್ದೆ ಮಾಡಿದ್ರು? இல்ல எனக்கும் கொஞ்சம் பேசணும். ಎಬ್ಬಿಸಿ ಸ್ವಲ್ಪ ಮಾತನಾಡಬೇಕು. அந்த ಅಮ್ಮ வந்து என்ன தொட்டு பார்த்தா உடம்பெல்லாம் குதிக்குது. ಆ ಅಮ್ಮನವ್ ನನ್ನನ್ನು ಬಂದು ಮುಟ್ಟಿ ನೋಡಿದ್ರೆ ಮೈಯೆಲ್ಲ ಕುದೀತಾ ಇದೆ. ಅಮ್ಮ வந்து என்ன தொட்டு ಹೆಲ್ಪ್ರಾಂಗ. ಪಾಸ್ಟರ್ ಅವ್ರು ಮುಟ್ಟಿ ನಾನು ಎಬ್ಬಿಸ್ತಾ ಇದ್ದೆ. உடம்பெல்லாம் சூடா இருக்கு. ಮೈಯೆಲ್ಲ ಬಿಸಿ ಆಗಿದೆ. இல்ல பாஸ்டருக்கு ஜுரம். ಇಲ್ಲ ಪಾಸ್ಟಿಗೆ ಜ್ವರ. ನೀವು சொல்றாங்க ஜுரம் பாஸ்டருக்கு. ಇಲ್ಲ ಪಾಸ್ಟಿಗೆ ಜ್ವರ ಇದೆ. ಸಾಯಂಕಾಲ ವಾಂಗ பார்க்கலாம். ಸಂಜೆ ಬನ್ನಿ ನಾವು ನೋಡೋಣ. ஜுரமா? ಜ್ವರನ ಸ್ಟೇಜಿல பார்த்தா ಅವರು அப்படி தெரியலையே. ಸ್ಟೇಜ್ ಅಲ್ಲಿ ನೋಡುವಾಗ ಆ ರೀತಿ ಏನು ಕಂಡು ಬರ್ಲಿಲ್ವಲ್ಲ. ನನಗೆ ಪುರಿಯಿಲ್ಲ. ಅದೇ ನನಗೆ ಅರ್ಥವಾಗಲಿಲ್ಲ. ಬಲಪಡಿಸುತ್ತೀರಾ? ಆತನು ಬಲಪಡಿಸುತ್ತಾನೆ. ಆತನೇ ಬಲಪಡಿಸುತ್ತಾನೆ. ಆತನ ಬಲಪಡಿಸಿದರೆ ನಮ್ಮಿಂದವೂ ಎಲ್ಲವೂ ಮಾಡುವುದಕ್ಕೆ ಸಾಧ್ಯ ಉಂಟು. ಇದೇ ಸತ್ಯವಾಗಿದೆ. ಈ ರೀತಿಯಾದ ಅತಿಶಯಗಳನ್ನು ನಾನು ದಿನ ದಿನಕ್ಕೆ ನೋಡುತ್ತಾ ಬರ್ತಾ ಇದ್ದೀನಿ. ನನಗೆ ಮಾಡುವಂತ ದೇವರು ನಿಮಗೂ ಮಾಡುತ್ತಾರೆ. ನಿಮಗೂ ಆತನ ಖಂಡಿತ ಮಾಡುತ್ತಾರೆ. ನಿಮ್ಮನ್ನು ಯಾರನ್ನು ಆತನ ನಾಚಿಕೆ ಪಟ್ಟು ಹೋಗುವುದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಇದುವರೆಗೂ ಎಷ್ಟೋ ಕಾರ್ಯಗಳಲ್ಲಿ ನೀವು ಲಜ್ಜೆ ಪಟ್ಟು ನಾಚಿಕೆ ಪಟ್ಟು ತಲೆ ಬಗ್ಗಿಸಿ ಹೋಗಿರಬಹುದು. ಆಮೇನ್. ಯೆಹೋವನು ನಿಮ್ಮ ಮುಂದೆ ಎದುರಿನಲ್ಲಿ ಯಾವಾಗಲೂ ಇಟ್ಟುಕೊಂಡಿರಿ. ನೀವು ಕದಲಿಸಲ್ಪಡುವುದೇ ಇಲ್ಲ. ಆದಿಕಾಂಡ ಪುಸ್ತಕದಲ್ಲಿ 18ನೇ ಅಧ್ಯಾಯ 22ನೇ ವಚನವನ್ನು ಓದೋಣ. ಆ ಮನುಷ್ಯನು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. அப்பொழுது ಆಗ அந்த புருஷர்கள் ಆ ಮನುಷ್ಯರು அந்த இடம் விட்டு சோதோமை நோக்கி போனார்கள். ಅಲ್ಲಿಂದ ಸೋದೋಮನ ಕಡೆಗೆ ಹೋದರು. ಆಬ್ರಹಾಮು ಆದರೆ ಅಬ್ರಹಾಮನು ಇನ್ನು ಕರ್ತನಿಗೆ ಮುಂಭಾಗ ಯೆಹೋವನ ಎದುರಾಗಿ ಆತನು ನಿಂತುಕೊಂಡೇ ಇದ್ದನು. ಹಲ್ಲೆಲೂಯಾ. ನೋಡಿ, ಅಬ್ರಹಾಮನು ಯಾರ ಮುಂದೆ ನಿಂತುಕೊಳ್ಳುತ್ತಿದ್ದಾನೆ? ಯೆಹೋವನ ಎದುರಾಗಿ. ಆ ಸೋದೋಮಲ್ಲಿ ಪಾಪಗಳು ಹೆಚ್ಚಾಯಿತು. ಆ ಸೋದೋಮ್ ಪಟ್ಟಣವು ದೇವರು ನಾಶ ಮಾಡಬೇಕೆಂಬುದಾಗಿ ದೇವರ ಉದ್ದೇಶವಾಗಿದೆ. ಆ ಪಾಪವು ಪರಲೋಕಕ್ಕೆ ಏರಿ ಹೋಯಿತು. தேவனுக்கு பிரியமில்லாதது செய்யும்போது ನಾವು ಏನಾದರೂ ಪಾಪ ದೇವರಿಗೆ ಮೆಚ್ಚುಗೆ ಇಲ್ಲದೆ ಕಾರ್ಯಗಳನ್ನು ಮಾಡುವಾಗ ಪಿಶಾಚ என்ன செய்றானா ಸೈತಾನನು ಏನು ಮಾಡ್ತಾನಂದ್ರೆ ಅದು ದೇವರಿಗೆ ಮುಂಭಾಗ ಪಡ போட்டு ಕಾಮಿಪಾನ ಅದು ದೇವರ ಮುಂದೆ ಚಿತ್ರವಾಗಿ ತೋರಿಸುತ್ತಾನೆ ಹಾಕಿ ಅವ ಬಾರವ ಪಿಳ್ಳೆಗ ಅಲ್ಲಿ ನೋಡು ನಿಮ್ಮ ಮಕ್ಕಳು ಅವ ಬಾರವ ಪಿಳ್ಳೆಗ செய்ற ಕಾರ್ಯ ಇಲ್ಲಿ ನೋಡು ನಿಮ್ಮ ಮಕ್ಕಳು ಮಾಡುವಂತ ಕಾರ್ಯಗಳು ಅದು ಕಾಮಿಕನವ ಅದನ್ನು ಸೈತಾನನು ತೋರಿಸುವವನಾಗಿದ್ದಾನೆ. ಆ ಸೋದೋಮ್ ಗೊಮೋರ ಪಾಪವು ಅದು ಪರಲೋಕಕ್ಕೆ ಮುಟ್ಟಿತು. ಆದುದರಿಂದ ದೇವರ ಪಟ್ಟಣವನ್ನೇ ನಾಶ ಮಾಡುವುದಕ್ಕೆ ತೀರ್ಮಾನದಲ್ಲಿದ್ದರು. ಆದ್ರೆ ಆ ಪಟ್ಟಣ ನಾಶನವಾಗಿ ಹೋಗುವುದು ಅಬ್ರಹಾಮನ ಇಷ್ಟವಿಲ್ಲ. ಅಬ್ರಹಾಮನ್ ನಿಂತುಕೊಂಡಿದ್ದಾನೆ, ದೇವರ ಎದುರಿನಲ್ಲಿ ಮುಂದೆ ನಿಂತುಕೊಂಡಿದ್ದಾರೆ. 23ನೇ ವಚನದಲ್ಲಿ ಸಮೀಪಮಾಯಿ ಸೇರ್ந்து ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು ದುರ್ಮಾರ್ಗನೋಡು ನೀತಿಮಾನೋ ನೀ ಅಲಿಪ್ಪೀರೋ ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? ನೀತಿಮಾನಿಯ ನೀ ಅಲಿக்கிறீங்களா? ನೀವು ನೀತಿವಂತರನ್ನು ನಾಶ ಮಾಡುವಿರೋ? ದೇವರುடைய பார்வை ಇಲ್ಲ. ಆದ್ರೆ ದೇವರ ದೃಷ್ಟಿಯಲ್ಲಿ ಒಂದು ನೀತಿಮಾನ ಕೂಡ ಇಲ್ಲ. ಅಲ್ಲಿ ಒಂದು ನೀತಿವಂತರಾದರೂ ಇಲ್ಲ. ಸೋದೋಮ್ ಪಟ್ಟಣದಲ್ಲಿ ಒಂದು ನೀತಿಮಾನವಿಲ್ಲ. ಆ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಒಂದು ನೀತಿವಂತರಾದರೂ ಇಲ್ಲ. ಇಲ್ಲದ ಪಟ್ಟಣ ದೇವರ ಅಲಿಕ ತೀರ್ಮಾನಿಸಿದ. ನೀತಿವಂತರು ಇಲ್ಲದೆ ಇರುವ ಪಟ್ಟಣವನ್ನು ದೇವರು ನಾಶ ಮಾಡುತ್ತಾರೆ. ದೇವರಿಗೆ ಯಾರು ಬೇಕೋ? ದೇವರಿಗೆ ಯಾರು ಬೇಕಾಗಿದ್ದಾರೆ? ದೇಶಕ್ಕಾಗಿ ನಿಂತುಕೊಳ್ಳುವವರು, ಆ ಪೌಳಿ ಗೋಡೆಗಳಲ್ಲಿ ನಿಂತುಕೊಳ್ಳುವವರು,
ஜெபிக்கிறவன் ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವವರು அவர் ராஜ்யத்தை கட்டுகிறவன் ಆತರ ದೇವರ ರಾಜ್ಯವನ್ನು ಕಟ್ಟುವವರು அவருக்கு வேணும். ಅವರಿಗೆ ದೇವರಿಗೆ ಬೇಕಾಗಿದ್ದಾರೆ. ஹalleluya. ಹಲ್ಲೆಲೂಯಾ. அப்படிப்பட்டவங்களா நாம மாறணும். ಆ ರೀತಿಯಾದ ಮನುಷ್ಯರಾಗಿ ನಾವು ಮಾರ್ಪಡಬೇಕು. நிக்கணும் தேவனுக்காக. ನಾವು ದೇವರಿಗಾಗಿ ನಿಂತುಕೊಳ್ಳುವವರಾಗಿರಬೇಕು. தேவன் முன்னாடி நின்னாரு. ಅಬ್ರಹಾಮನು ಹೇಗೆ ದೇವರಿಗೆ ಎದುರಾಗಿ ನಿಂತುಕೊಂಡನು? ಬಲದಲ್ಲಿ ನಿಂತ್ಕಾದೀங்க. ನಮ್ಮ ಬಲದಲ್ಲಿ ನಿಂತುಕೊಳ್ಳಬಾರದು, ನಮ್ಮ ತಾಲಂದುಗಳಲ್ಲಿ ನಾವು ನಿಂತುಕೊಳ್ಳಬಾರದು, ನಮ್ಮ ವಿದ್ಯಾಭ್ಯಾಸಗಳಲ್ಲಿ ನಿಂತುಕೊಳ್ಳಬಾರದು. ದೇವರ ಹೆಸರಿನಲ್ಲಿ ನಿಂತುಕೊಳ್ಳಿರಿ. ಅಪ್ಪ ನಮಗೆ ಜಯ ಖಂಡಿತವಾಗಿದೆ. ಹಲ್ಲೆಲೂಯಾ. ದೇವರು ಯಾರಾಗಿದ್ದಾರೆ? ಆದಿ ಕಾಂಡ 12ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. ಇನ್ನು ನಾವು ಹೆಚ್ಚೆಚ್ಚಾಗಿ ನಂಬಿಕೆ ನಮ್ಮ ನಂಬಿಕೆಯಲ್ಲಿ ಇನ್ನು ಹೆಚ್ಚೆಚ್ಚಾಗಿ ನಾವು ಬಲ ಪಡುವವರಾಗಿರಬೇಕು. ಮೊದಲನೇ ವಚನ. ಅಬ್ರಮನಿಗೆ ನೀನು ಸ್ವದೇಶವನ್ನು ಬಂದು ಬಲಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂಗೀತದಲ್ಲಿ ವಾಸಿಸೋಣ. ನಾವು ಕೀರ್ತನೆ ಭಾಗದಲ್ಲಿ ಓದಿದ್ವಿ. ಯೆಹೋವನನ್ನು ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆನಲ್ಲಿ ಇದ್ದಾರೆ, ನಾನು ಕದಲಿಸಲ್ಪಡುವುದಿಲ್ಲ. ನೀವು ಯಾವಾಗ್ಲೂ ಹೊರಗಡೆ ಹೋಗುತ್ತೀರಾ? ನಿಮ್ಮ ದೇವರನ್ನ ಮುಂದೆ ಇಟ್ಟುಕೊಳ್ಳಿರಿ. ನಿಮ್ಮ ಮಕ್ಕಳನ್ನು ಶಾಲೆಗಳಿಗೆ ಕಳಿಸ್ತಾ ಇದ್ದೀರಾ? ದೇವರನ್ನ ಮುಂದೆ ಇಡಿರಿ. ಊರಿಗೆ ಹೋಗ್ತಾ ಇದ್ದೀರಾ? ದೇವರನ್ನು ಮುಂದೆ ಇಡೀರಿ. ಹಾಗಾದ್ರೆ ಹಂಗಂದ್ರೆ ನೀವು ಪ್ರಾರ್ಥನೆ ಮಾಡಿರಿ. ನೀವು ಒಂದೊಂದು ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಅದನ್ನು ಮೇಲಾಗಿ ಮಾರ್ಪಡಿಸಿ ಕೊಡುತ್ತಾರೆ. ಹಲ್ಲೆಲೂಯಾ. ನೀವು ನಂಬಿಕೆಯಿಂದ ವಿಧೇಯರಾಗಿರ್ರಿ. ಅಬ್ರಹಾಮನನ್ನು ನೋಡಿ. ಮೊದಲನೇ ವಚನ. ಯೆಹೋವನು ಅಬ್ರಹಾಮನಿಗೆ ನೀವು ದೇಶத்தையும் ನೀನು ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ತೋರಿಸುವ ದೇಶಕ್ಕೆ ನೀನು ಹೋಗಬೇಕು. ಅದೇ ಅಪೊಸ್ತಲರ ಕೃತ್ಯಗಳಲ್ಲಿ ಆ ಪುಸ್ತಕದ ಹೇಳಲ್ಪಟ್ಟಿದೆ. ನಾನು ತೋರಿಸುವ ದೇಶಕ್ಕೆ ಬಾ. ಆದ್ರೆ ಆದಿಕಾಂಡ ಪುಸ್ತಕದಲ್ಲಿ ಏನು ಹೇಳುತ್ತಿದೆ ಅಂದ್ರೆ ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ಎರಡು ಒಂದೇ ಆಗಿದೆ. ಆದ್ರೆ ದೇವರು ತೋರಿಸುವಂತ ದೇಶ ಯಾವುದಾಗಿದೆ? ಅದು ಸಮೃದ್ಧಿಯಾದ ದೇಶ, ಅದು ಹಾಲು ಜೇನು ಹರಿಯುವ ದೇಶ. ಆ ದೇಶಕ್ಕೆ ದೇವರು ಕರೆಯುತ್ತಿದ್ದಾರೆ. ಎಲ್ಲವನ್ನು ನೀನು ಬಿಟ್ಟು ಬಿಡು. ಇದುವರೆಗೂ ನೀನು ಮಾಡಿದ್ದನ್ನೆಲ್ಲ ಸಾಕು, ಅದೆಲ್ಲ ಲೆಕ್ಕವಿಲ್ಲ. ಇದನ್ನೆಲ್ಲ ಬಿಟ್ಟು ನೀನು ಬಾ. ನೀನು ನನಗೆ ಬೇಕು, ನೀನು ನನಗೆ ಬೇಕಾಗಿದೆಯಾ? ನಿನ್ನ ಮೂಲಕವಾಗಿ ನಾನು ಮಹಾ ದೊಡ್ಡ ಕಾರ್ಯಗಳನ್ನು ಅದು ಮಾಡುವಂತ ಕಾಲವು ಕೂಡ ಬಂದಾಯಿತು. ನೀನದೆಲ್ಲ ಅದನ್ನೆಲ್ಲ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಬಾ. ಹಲ್ಲೆಲೂಯಾ. ಇಲ್ಲಿರುವ ಪ್ರತಿ ಒಬ್ಬರಿಗೂ ದೇವರು ಹೀಗೆ ಹೇಳುತ್ತಿದ್ದಾರೆ. ಇನ್ನು ನೀವು ಅನ್ಯೋನ್ಯವಾಗಿ ಐಕ್ಯದಲ್ಲಿ ಇನ್ನು ಹತ್ತಿರಕ್ಕೆ ಬನ್ನಿ. ಇನ್ನು ಹೆಚ್ಚೆಚ್ಚಾಗಿ ದೇವರ ಬಳಿಗೆ ಓಡಿ ಬನ್ನಿ. ನೀವು ನಾಚಿಕೆ ಪಟ್ಟು ಹೋಗುವುದೇ ಇಲ್ಲ, ನೀವು ಕದಲಿಸಲ್ಪಡುವುದೇ ಇಲ್ಲ. ದೇವರು ನಿಮ್ಮ ಪಕ್ಷದಲ್ಲೇ ಇದ್ದಾರೆ. ಆತನು ನಮ್ಮ ಪಕ್ಷದಲ್ಲಿ ಇದ್ದರೆ ನಮ್ಮನ್ನು ಎದುರಿಸುವವನು ಯಾರು? ಯಾರಿಂದ ಸಾಧ್ಯ ಉಂಟಾ? ನಮ್ಮ ಪಕ್ಷದಲ್ಲಿ ದೇವರು ಇದ್ದರೆ ನಮ್ಮನ್ನು ಎದುರಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಉಂಟಾ? ನಮಗೆ ಸೋಲುಗಳು ಬರುತ್ತದಾ? ಬರೋದಿಲ್ಲ. ಲೂಕ 18ನೇ ಅಧ್ಯಾಯದಲ್ಲಿ ಮೊದಲನೇ ವಚನ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು.
அதான் விழுத்திருந்து ஜாப் பண்ண இல்லையா? அது ಬೇಸರಗೊಳ್ಳದೆ சோர்ந்து போகாம. சோர்ந்து போகாம. சரி, ஆமென், ஹalleluya. ಹಲ್ಲೇಲೂಯಾ. விழிச்சிருந்து ஜாப் பண்ணுங்க. ನಾವು ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥಿಸುವವರಾಗಿರಬೇಕು. ஜாப் பண்ண அப்படின்னா அவர் முன்னாடி நிறுத்துறது. ಪ್ರಾರ್ಥನೆ ಮಾಡಿ ಅಂದರೆ ಆತನನ್ನು ಮುಂದೆ ಎದುರಿನಲ್ಲಿ ನಿಲ್ಲಿಸುವುದು. யார் அவர் முன்னாடி நிறுத்துறது இல்லையோ, ಯಾರೆಲ್ಲ ಆತನನ್ನು ಈ ಮುಂದೆ ನಿಲ್ಲಿಸುವುದಿಲ್ಲವೋ அவங்க தான் அசைக்கப்படுவாங்க. ಅವರೇ ಕದಲಿಸಲ್ಪಡುತ್ತಾರೆ, அவங்க தான் விழுந்து போவாங்க. ಅವರೇ ಬಿದ್ದು ಹೋಗುತ್ತಾರೆ. யாரா இருந்தாலும் சரி. ಯಾರಾಗಿದ್ದರೂ